ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. RCB ತಂಡದ ಪ್ರತಿಯೊಬ್ಬ ಅಭಿಮಾನಿಯು ಕೂಡ ಈ ಒಂದು ಅಪ್ಡೇಟ್ಗೋಸ್ಕರ ಕಾಯ್ಕೋತ ಕೂತಿದ್ರು. ಈ ಒಬ್ಬ ಪ್ಲೇಯರ್ಗೋಸ್ಕರ ಕಾಯ್ಕೋತ ಕೂತಿದ್ರು. ನಮ್ಮ RCB ತಂಡ 10 ಪ್ಲೇಯರ್ಸ್ ಗಳ ಬಗ್ಗೆ ಅಪ್ಡೇಟ್ ಕೊಟ್ಟರು. ನಮ್ಮ RCB ಅಭಿಮಾನಿಗಳಿಗೆ ಸಂತೃಪ್ತಿ ಅನ್ನುವಂಥದ್ದ ಇರಲಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬ RCB ಅಭಿಮಾನಿಯು ಕೂಡ ಈ ಒಬ್ಬ ಪ್ಲೇಯರ್ಗೋಸ್ಕರ ಕಾಯ್ಕೊಂತ ಕುಂತಿದ್ರು. ಯಾರಪ್ಪ ಅಂದ್ರೆ ನಮ್ಮ RCB ತಂಡದ ಬೌಲಿಂಗ್ ಬ್ರಹ್ಮಾಸ್ತ್ರ ಜೋಸ್ ಹೇಜಲ್ವುಡ್. ಈ ಪ್ಲೇಯರ್ ಯಾವಾಗ ನಮ್ಮ RCB ತಂಡಕ್ಕೆ ಎಂಟ್ರಿ ಕೊಡ್ತೈತಿ ಅನ್ನುವಂಥದ್ದು ಬಹಳ ಕುತೂಹಲಕಾರಿ ವಿಷಯ ಆಗಿತ್ತು ಎಲ್ಲಾ ಅಭಿಮಾನಿಗಳಿಗೂ ಕೂಡ. ಇವತ್ತು ನಮ್ಮ RCB ತಂಡಕ್ಕ ಜೋಸ್ ಹೇಜಲ್ವುಡ್ ಅವರು ಎಂಟ್ರಿ ಕೊಟ್ಟು ಬಿಟ್ರು. ಇದೇನಪ್ಪ IPL 2022 ಸ್ಟಾರ್ಟಿಂಗ್ ಒಂದೆರಡು ಮ್ಯಾಚ್ ಆಡಂಗಿಲ್ಲ ಜೋಸ್ ಹೇಜಲ್ವುಡ್ ಅಂತೇಳಿ ಅಪ್ಡೇಟ್ ಬಂದಿತ್ತು. ಇಷ್ಟು ಜಲ್ದಿ ಬಂದೈತೆ ಪ್ಲೇಯರ್ ಏನೋ ಸ್ಟಾರ್ಟಿಂಗ್ ಇಂದ ಮ್ಯಾಚ್ ಆಡ್ತೈತೆ ಅನ್ನುವಂಥದ್ದು ಒಂದು ಕ್ವಶನ್ ಮಾರ್ಕ್ ಅನ್ನುವಂಥದ್ದು ಇರ್ತೈತೆ ಅಲ್ರಿ. ಇದೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದೊಳಗ ಸಂಪೂರ್ಣವಾಗಿರುವಂತ ಮಾಹಿತಿಯನ್ನ ತಿಳ್ಕೊಂಬರೋಣ ಅಂತ. ಅದಕ್ಕಿಂತ ಮೊದಲ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪಟ್ ಅಂತೇಳಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡಿ ನೋಡಿ. ನಮ್ಮ RCB ತಂಡದ ಪ್ರತಿಯೊಬ್ಬ ಅಭಿಮಾನಿಗಳ ಬೇಡಿಕೆ ಏನಾಗಿತ್ತಪ್ಪ ಅಂದ್ರ ನಮ್ಮ RCB ತಂಡಕ್ಕೆ ಈ ಜೋಸ್ ಹೇಜಲ್ವುಡ್ ಸ್ಟಾರ್ಟಿಂಗ್ ಮ್ಯಾಚ್ ಆಡ್ಲಿ ಬಿಡ್ಲಿ ಅದು ನಮಗೆ ಬೇಕಾಗಿಲ್ಲ. ಈ ಪ್ಲೇಯರ್ ಸುರಕ್ಷಿತವಾಗಿ ನಮ್ಮ RCB ತಂಡದ ಪ್ರಾಕ್ಟೀಸ್ ಕ್ಯಾಂಪಿಗೆ ಬಂದ್ರೆ ಸಾಕು ಅನ್ನುವಂಥದ್ದ ಪ್ರತಿಯೊಬ್ಬ ಅಭಿಮಾನಿಗಳ ಬೇಡಿಕೆ ಆಗಿತ್ತು. ಯಾಕಂದ್ರೆ ಇನ್ನು ಆಸ್ಟ್ರೇಲಿಯಾದೊಳಗ ಆ ಪ್ಲೇಯರ್ ಕುತ್ಕೊಳ್ತಪ್ಪ ಅಂದ್ರ ಇನ್ನು ನಮ್ಗ ಕ್ವಶನ್ ಮಾರ್ಕ್ ಅನ್ನುವಂಥದ್ದು ಬರ್ತಿದ್ದ. ಅಂದ್ರ ಈ ಪ್ಲೇಯರ್ ಏನು ಮುಂದಿನ ಪಂದ್ಯಗಳಿಗಾದ್ರೂ ಈ ಪ್ಲೇಯರ್ ನಮ್ಮ RCB ತಂಡಕ್ಕೆ ಬರ್ತಾಯ್ತೋ ಏನು ಇಡೀ IPL ಇಂದಾನು ರೋಲ್ಡ್ ಔಟ್ ಆಗ್ತಾಯ್ತೋ ಇಂತ ಎಲ್ಲಾ ಕ್ವಶನ್ಗಳು ನಮ್ಮ RCB ತಂಡದ ಈ ಒಂದು ಅಭಿಮಾನಿಗಳ ತಲೆಯೊಳಗ ಬಂದೇ ಬರ್ತಿದ್ದು. ಆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ತು. ಈಗ ನಮ್ಮ RCB ತಂಡಕ್ಕೆ ಪ್ಲೇಯರ್ ಎಂಟ್ರಿ ಕೊಟ್ಟೈತಿ. ಈಗ ನೋಡಿ ಸದ್ಯಕ್ಕೆ ಬರ್ತಾ ಇರುವಂತಹ ಒಂದು ಅಪ್ಡೇಟ್ಸ್ ಗಳ ಪ್ರಕಾರ ಜೋಸ್ ಹೇಜಲ್ವುಡ್ ಅವರು ಸ್ಟಾರ್ಟಿಂಗ್ ಮ್ಯಾಚ್ ಗಳನ್ನ ಆಡಂಗಿಲ್ಲ. ಅಂದ್ರ ಆಸ್ಟ್ರೇಲಿಯನ್ ಕ್ರಿಕೆಟ್ ಬೋರ್ಡ್ ಅವರು ನಮ್ಮ RCB ತಂಡಕ್ಕೆ ಈಗ ಆ ಪ್ಲೇಯರ್ ಅನ್ನ ಕಳಿಸ್ಯಾರಂದ್ರ ಅವ್ರು ಮೊದಲಿಗೆ ಅಲ್ಲಿ ಹೇಳೇ ಕಳಿಸಿರ್ತಾರ ಸ್ಟಾರ್ಟಿಂಗ್ 2 ಮ್ಯಾಚ್ ಗಳನ್ನ ಆಡೋದಕ್ಕೆ ಹೋಗ್ಬೇಡ್ರಿ, ನಿಮ್ಮ ಒಂದು ಫಿಟ್ನೆಸ್ ದೃಷ್ಟಿಕೋನದಿಂದನ ಹೇಳಾಗತ್ತೀವಿ 2 ಮ್ಯಾಚ್ ಗಳನ್ನ ಆಡಬೇಡ್ರಿ, ಅದಾದ್ಮೇಗ ಉಳಿಕಿದಂತ ಮ್ಯಾಚ್ ಗಳನ್ನ ಆಡ್ಕೋರಿ ಅಂತೇಳಿ ಅವ್ರು ಹೇಳೇ ಕಳಿಸಿರ್ತಾರ. ಮತ್ತೆ ಮೊನ್ನೆ SRH ತಂಡಕ್ಕೂ ಆ ಪ್ಯಾಟ್ ಕಮಿನ್ಸ್ ಎನ್ನುವಂತ ಆಸ್ಟ್ರೇಲಿಯನ್ ಪ್ಲೇಯರ್ ಬಂತು. ಅದು ಪ್ಲೇಯರ್ ಬಂದೈತಿ ಅಂದ್ರ ಅದು ಪ್ಲೇಯರ್ ಮ್ಯಾಚ್ ಗಳನ್ನ ಆಡ್ತೈತಿ ಅಂತೇಳಿ ಅಲ್ಲ, ಮುಂದಿನ ಮ್ಯಾಚ್ ಗಳನ್ನ ಆಡೋದಕ್ಕೆ ಅವಕಾಶ ಇರ್ತೈತಿ. ಅವ್ರು ಎಷ್ಟು ಮ್ಯಾಚ್ ಗಳನ್ನ ಆಡ್ರಿ ಅಂತೇಳಿ ಹೇಳ್ತಾರ ನೋಡ್ರಿ, ಅಷ್ಟು ಮ್ಯಾಚ್ ಗಳನ್ನ ಅವರು ಆಡೇ ಆಡ್ತಾರ. ನಮಗ ಸ್ಟಾರ್ಟಿಂಗ್ ಮ್ಯಾಚ್ ಗಳನ್ನ ಜೋಸ್ ಹೇಜಲ್ವುಡ್ ಅವರು ಆಡ್ಲಿ ಬಿಡ್ಲಿ ಅದು ನಮಗ ಬೇಕಾಗಿಲ್ಲ. ಸ್ಟಾರ್ಟಿಂಗ್ ಮ್ಯಾಚ್ 2 ಹೋದ್ರು ಹೋಗ್ಲಿ, 3ನೇ ಪಂದ್ಯಕ್ಕಾದ್ರು ಜೋಸ್ ಹೇಜಲ್ವುಡ್ ಅವರು ರೆಡಿ ಇರ್ತಾರಲ್ಲ, ಇದು ನಮಗ ಬಹಳ ಖುಷಿ ಆಗುವಂತ ವಿಚಾರ. ಇದೊಂದು ಖುಷಿ ವಿಚಾರ ಅಂತಂದ್ರೆ ಮತ್ತೊಂದು ನಮ್ಮ RCB ತಂಡಕ್ಕೆ ಬೇಜಾರಾಗುವಂತ ವಿಚಾರ ಏನಪ್ಪಾ ಅಂದ್ರ ಈ ಶ್ರೀಲಂಕನ್ ಕ್ರಿಕೆಟ್ ಬೋರ್ಡ್ ಅವರು ನಮ್ಮ RCB ತಂಡದ ಪ್ಲೇಯರ್ ಈ ನುವನ್ ತುಷಾರ ಎನ್ನುವಂತ ಪ್ಲೇಯರ್ ಬಗ್ಗೆ ಯಾವುದೇ ಅಪ್ಡೇಟ್ ಅನ್ನ ಕೊಡತ್ತಿಲ್ಲ. ಈ ಪ್ಲೇಯರ್ ಇಂಜುರಿ ಆಗೈತಿ, ಎಷ್ಟು ಮ್ಯಾಚ್ ಗಳನ್ನ ಆಡಂಗಿಲ್ಲ ಅಂತೇಳಿ ಅದರ ಬಗ್ಗೆನೂ ಅಪ್ಡೇಟ್ ಅನ್ನ ಕೊಡತ್ತಿಲ್ಲ. ಈ ಕಡೆ NOC ಸರ್ಟಿಫಿಕೇಟ್ ಅನ್ನು ಕೂಡ ಆ ಪ್ಲೇಯರ್ ಗೆ ಕೊಡಾಗತ್ತಿಲ್ಲ ಅನ್ನುವಂತ ಅಪ್ಡೇಟ್ ಐತಿ. ಇನ್ನು ಈ ಒಂದು ಪ್ಲೇಯರ್ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಆ ಒಂದು NOC ಫಾರ್ಮ್ ಅನ್ನ ಕೊಡೋವರೆಗೂ ಕೂಡ ಈ ಪ್ಲೇಯರ್ ನಮ್ಮ RCB ತಂಡಕ್ಕೆ ಬರಂಗಿಲ್ಲ ಅನ್ನುವಂತ ಒಂದು ಅಪ್ಡೇಟ್ ಐತಿ. ಈಗ ಸದ್ಯದ ಮಟ್ಟಿಗೆ ಜೋಸ್ ಹೇಜಲ್ವುಡ್ ಅವರು ನಮ್ಮ ತಂಡಕ್ಕೆ ಎಂಟ್ರಿ ಕೊಟ್ಟರಲ್ಲ, ಅದಾ ಒಂದು ಖುಷಿ. ಜಾಕೋಬ್ ಡಫಿ ಅವರು ಕೂಡ ಆಲ್ರೆಡಿ ನಮ್ಮ ತಂಡಕ್ಕೆ ಬಂದಾರೆ, ಇದು ನಮಗೆ ಬಹಳ ಖುಷಿ ಆಗುವಂತ ವಿಚಾರ. ಇನ್ನು ಅದೊಂದು ಪ್ಲೇಯರ್ ಬಂತಪ್ಪ ಅಂದ್ರೆ ಇಡೀ ನಮ್ಮ RCB ತಂಡದೊಳಗೆ ಇರುವಂತ ಎಲ್ಲಾ ಪ್ಲೇಯರ್ಸ್ ಗಳು ಕೂಡ ಬಂದಂಗ ಆಕೈತಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗೋಮಂತ ನಮಸ್ಕಾರ.